ನೋಡ್ತೀಯನ? ತೀರ್ಥ ರೂಪ ತಂದೆಯವರಿಗೆ. ನೋಡು, ನೀನು ಚಾಪೆ ಕೆಳಗೆ ನುಗ್ಗಿದ್ರೆ ನಾ ರಂಗೋಲಿ ಕೆಳಗೆ ನುಗ್ಗಿ, ನೀ ಬುದ್ಧಿವಂತೆ ಆದ್ರೆ ನಾನು ಕಿಲ್ಲಾಡಿ ಕಡೆ. ನಾ ತಪ್ಪು ಮಾಡಿದ್ದೀನಿ, ಸುಳ್ಳು ಹೇಳಿದ್ದೀನಿ ಅಂತ ನರಸಿಂಹ ಪೊಲೀಸ್ ಟ್ರೈನಿಂಗ್ ಅಲ್ಲಿರ್ಬೇಕಾದ್ರೆ ಅವ್ರ ಅಪ್ಪಂಗೆ ಬರ್ದಿರೋ ಲೆಟರ್ ಇದು. ಅವ್ರ ಅಪ್ಪನ ಆಸೆಗೆ ತಣ್ಣೀರ್ ಬಿಟ್ಟಾನಂತ ಹೇಳಾಕ ಇದಕ್ಕಿಂತ ಸಾಕ್ಷಿ ಬೇಕೇನ? ನೀನು ಚಾಪೆ ಕೆಳಗೆ ನುಗ್ಗಿದ್ರ ನಾ ರಂಗೋಲಿ ಕೆಳಗೆ ನುಗ್ತೀನಿ. ನೀ ಬುದ್ಧಿವಂತೆ ಆದ್ರೆ ನಾ ಕಿಲಾಡಿ ಕಣೆ. ಇನ್ನು ಮ್ಯಾಗ ನಾ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಇದೆಲ್ಲ ನೀವು ಹಾಕೋಬೇಕು. ನಾನಾ? ಯಾಕೆ? ನೀವು ನಾರ್ಮಲ್ ಬಟ್ಟೆಯಿಂದ ಮಾಡರ್ನ್ ಬಟ್ಟೆಗೆ ಟ್ರಾನ್ಸಿಷನ್ ಆಗಿದ್ದೀರಲ್ಲ. ಟ್ರಾನ್ಸಿಷನ್? ಏನ್ ಹೇಳ್ತಿದ್ದೀರಾ ಚಿರ? ನಾನು ಮೊದ್ಲಿಂದಾನು ಹಿಂಗೆ ಇರೋದು. ಏನ್ ಚೇಂಜ್ ಆಗಿದ್ದೀನಿ? ಓಹೋ, ಮೊದಲಿಂದಾನು? ಅಫ್ಕೋರ್ಸ್. ಆಯ್ತು ಬಿಡಿ, ನಾನೇ ಕನ್ಫ್ಯೂಸ್ ಆಗಿರಬೇಕು. ಬಟ್ ನಿಮಗೋಸ್ಕರ ಇದೆಲ್ಲ ಪ್ರೀತಿಯಿಂದ ತಂದಿದ್ದೀನಿ, ಸೊ ನೀವು ಹಾಕೊಳ್ಳೇಬೇಕು. ನೋ ಚಿರಾಗ್, ಇದೆಲ್ಲ ನಂಗೆ ಇಷ್ಟ ಆಗಲ್ಲ. ಐ ಕಾಂಟ್, ಸಾರಿ. ಏನಿದು ದಿಶಾ ಇಷ್ಟು ಜೋರಾಗಿ ಮಾತಾಡ್ತಾಳೆ? ಗಂಡ ಹೆಂಡತಿ ನಡುವೆ ಏನಾದ್ರು ವಾರ್ ನಡೀತಿದ್ಯಾ? ಹೀಗೆ ನೋಡೋಣ. ಏನು ಹಿಂಗೆ ಅಂದ್ಬಿಟ್ರಿ? ನಿಮಗೋಸ್ಕರ ಪ್ರೀತಿಯಿಂದ ಎಲ್ಲ ತೊಂದರೆ ನೀವು ಹಿಂಗೆ ಅನ್ಬೋದಾ? ಎಲ್ಲ ಹೆಣ್ತಿರೋ ಮದುವೆ ಆದ ತಕ್ಷಣ ಬಟ್ಟೆ ಬೇಕು, ಓಡಬೇಕು ಅಂತಿದ್ರೆ ನಿಮ್ಮ ಮುಂದೆ ಬಟ್ಟೆ ತಂದು ಸುರಿದ್ರೂ ಬೇಡ ಅಂತಿರಲ್ಲ. ಈಗ ಇದನ್ನ ಹಾಕೊಳ್ಳಿ, ಆಮೇಲೆ ಚಿನ್ನದ ನೆಕ್ಲೆಸ್ ತಂದು ಕೊಡ್ತೀನಿ. ಚಿನ್ನ ಅಲ್ಲ, ಡೈಮಂಡ್ ನೆಕ್ಲೆಸ್ ತಂದ್ರು ನಾನು ಹಾಕೊಳ್ಳಲ್ಲ. ಅಲ್ಲ ಚಿರಾಗ್, ಈ ಬಟ್ಟೆಗಳನ್ನೆಲ್ಲ ತಗೊಂಡ್ ಬಂದು ಹಾಕೊಳ್ಳಿ ಅಂದ ತಕ್ಷಣ ಹಾಕೊಳಕ್ ನಾನೇನ್ ಗೊಂಬೆನಾ? ಗೊಂಬೆ ಎಲ್ಲ ಗೊತ್ತು, ನನ್ನ ಹೆಂಡತಿ. ಪರವಾಗಿಲ್ವೇ? ನಮ್ಮ ಚಿರು ಬರ್ತಾ ಬರ್ತಾ ನಾಟಿ ಆಗ್ತಿದ್ದೇನೆ ನಂತರ. ಆ ಪದ ಕೇಳಿ ಕೇಳಿ ಇರಿಟೇಟ್ ಆಗ್ತಿದೆ. ನೋಡಿ ಚಿರಾಗ್, ಮೊದಲು ಈ ಬಟ್ಟೆಗಳನ್ನ ತಗೊಂಡು ಯಾರಿಗಾದ್ರೂ ಕೊಡಿ ಅಥವಾ ಬಿಸಾಕಿ. ನಾನಂತೂ ಇದನ್ನ ಹಾಕೊಳ್ಳಲ್ಲ. ಚಿಕ್ಕಮಾವ, ಇಲ್ಲಿ ನಿಂತ್ಕೊಂಡು ಏನ್ ರೂಮ್ ಅಲ್ಲಿ ಕದ್ ನೋಡ್ತಾ ಇದ್ದೀರಾ? ಅಲ್ಲೋಳಮ್ಮ, ಚಿರು ದಿಶಾ ಜೊತೆ ಎಷ್ಟು ರೊಮ್ಯಾಂಟಿಕ್ ಆಗಿ ನಡ್ಕೊಳ್ತಿದ್ದಾನೆ. ಏನ್ರಿ ಹಿಂಗೆ ಅಂದ್ಬಿಟ್ರಿ? ಎಷ್ಟು ಕಷ್ಟ ಆದ್ರೂ ಶಾಪಿಂಗ್ ಮಾಲ್ಗೆ ಹೋಗಿ ನಿಮ್ಗೆ ಸೂಟ್ ಆಗೋ ಥರ ಬಟ್ಟೆ ಎಲ್ಲ ಚೂಸ್ ಮಾಡ್ಕೊಂಡು ತಂದಿದ್ದೀನಿ, ನೀವು ಹಾಕೊಳ್ಳಲ್ಲ ಅಂದ್ಬಿಟ್ರಿ. ಹಂಗೆ ಒಂದೇ ಒಂದ್ಸಲ ಹಾಕೊಂಬಿಡಿ. ನೀವು ಇಂಥ ಬಟ್ಟೆ ಎಲ್ಲ ಹೆಂಗೆ ಕಾಣಿಸ್ತೀರ ನೋಡ್ಬೇಕು. ಒಂದೇ ಒಂದ್ಸಲ ಹಾಕೊಂಬಿಡ್ರಿ. ಏನಾಯ್ತು? ಏನಿಲ್ಲಪ್ಪ, ನೀನು ದಿಶಾ ಜೋರಾಗಿ ಮಾತಾಡ್ತಿದ್ದ ಕೇಳಿಸ್ಕೊಂಡು ಏನು ವಿಷಯ ಅಂತ ನೋಡಕ್ ಬಂದೆ. ಸೌಂದರ್ಯನೂ ಬಂದ್ಲು. ನೀನು ದಿಶನ್ ಮೇಲೆ ಪ್ರೀತಿ ತೋರಿಸಿದ್ ನೋಡಿ ಮೈನಲ್ಲಿ ತೊಟ್ಲು ತುಗುತ್ತೆ ಅಂತಂದೆ. ಆ ವಿಷಯ ಅವಳಿಗೆ ಇಷ್ಟ ಆಗಲಿಲ್ಲ ಅನ್ಸುತ್ತೆ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಚಿಕ್ಕಮಾವ. ಈ ಮನೆಯಲ್ಲಿ ಆದಷ್ಟು ಬೇಗ ತೊಟ್ಲು ತೂಗ್ಲೇಬೇಕು. ಅದನ್ನ ಯಾರಿಂದಾನೂ ತಪ್ಸಕ್ಕಾಗಲ್ಲ. ಹೋಗ್ಲಿ ಬಿಡಪ್ಪ, ಸೌಂದರ್ಯನ ಬಗ್ಗೆ ನಿಂಗೆ ಗೊತ್ತೇ ಇದೆ ಅಲ್ವಾ? ಆದರೆ ನೀನು ದಿಶಾ ಈ ಥರ ರೊಮ್ಯಾನ್ಸ್ ಮಾಡೋದು ಮಾತ್ರ ಬಿಡಿಬಿಡಿ. ಕದ್ದು ಮುಚ್ಚಿ ನಿಮ್ಮ ಮಾತು ಕೇಳಿಸ್ಕೊಂಡಿದ್ದಕ್ಕೆ ಐ ಆಮ್ ವೆರಿ ಸಾರಿ. ಯು ಗೈಸ್ ಕ್ಯಾರಿ ಆನ್, ಎಂಜಾಯ್. ಏನು ಏನ್ರಿ, ಮನೇಲಿ ತೊಟ್ಲು ತೂಗ್ಬೇಕನ್ನೋದು ನಿಮ್ಮ ಆಸೆನಾ? ಹೌದು, ಆದ್ರೆ ನಮ್ಮಿಬ್ರಿಂದಾನೇ ಆಗ್ಬೇಕು ಅಂತ ನಾನು ಹೇಳಿಲ್ಲ. ನಿಮ್ಮನ್ನ ಡೈಲಿ ಇದೇ ಲುಕ್ಕಲ್ಲಿ ನೋಡಿ ನೋಡಿ ಬೋರ್ ಆಗಿಬಿಟ್ಟಿದೆ. ಸೊ ನಿಮ್ಮ ಹೇರ್ ಸ್ಟೈಲ್ನ ಚೇಂಜ್ ಮಾಡೋಣ ಅಂತ. ಯು ಲುಕ್ ಸ್ವೀಟ್, ಶಾಲ್ ವಿ ಟ್ರೈ? ಅಲ್ಲ ಚಿರಾಗ್, ನಿಮ್ಮಿಷ್ಟಕ್ಕೋಸ್ಕರ ನಾನು ಯಾಕೆ ಹೇರ್ ಸ್ಟೈಲ್ ಚೇಂಜ್ ಮಾಡಲಿ? ಅದು
ನಿಮ್ಮನ್ನ ಜಡೆಲ್ ನೋಡ್ಬೇಕು ಅನ್ನಿಸ್ತದೆ. ದೀಪ ಅವ್ರಿದ್ದಾಗ ಅವ್ರನ್ನ ಡೈಲಿ ಅದೇ ಲುಕ್ಕಲ್ಲಿ ನೋಡಿ ನೋಡಿ ಈಗ ನಿಮ್ಮನ್ನು ಅದೇ ತರ ನೋಡ್ಬೇಕು ಅಂತ ಅನ್ನಿಸ್ತದೆ. ಚಿರಾಗ್, ಯಾಕೆ ಅಳ್ತಿದ್ದೀರಾ? ಇನ್ನೇನ್ ಮಾಡ್ಲಿ, ನೀವು ಒಪ್ಕೋತಿರೋ ಬಿಡ್ತಿರೋ ಅನ್ನೋ ಅನುಮಾನದಲ್ಲೇ ನನ್ನ ಮನ್ಸಲ್ಲಿರೋ ಆಸೆನೆಲ್ಲ ಹೇಳ್ಕೊತಾ ಇದ್ದೀನಿ. ದಯವಿಟ್ಟು ಒಪ್ಕೊಂಡು ಈ ಬಡಪ ಇರೋದಕ್ಕೆ ಖುಷಿ ಆಗೋ ಥರ ಮಾಡಿ ಪ್ಲೀಸ್. ಆಯ್ತು, ಇವಾಗೇನು ನನ್ನ ಜಡೆಯಲ್ಲಿ ನೋಡ್ಬೇಕು ತಾನೆ? ಸರಿ, ನಾನೇ ಹೇರ್ ಸ್ಟೈಲ್ ಚೇಂಜ್ ಮಾಡ್ಬಿಡ್ತೀನಿ. ಏಯ್, ಏನು? ಆ ಜಡೆನ ನಾನೇ ಹಾಕ್ಬೇಕು ಅನ್ನೋ ಆಸೆ ನಂದು. ವಾಟ್? ನೀವು ನಂಗೆ ಜಡೆ ಹಾಕ್ತೀರಾ? ಇಂಪಾಸಿಬಲ್. ವೈ? ಯಾಕಂದ್ರೆ ನನ್ನ ಪರ್ಮಿಷನ್ ಇಲ್ಲದೆ ಯಾರು ನನ್ನ ಕೂದಲು ಮುಟ್ಟಂಗಿಲ್ಲ. ಚಿರಾಗ್, ಚಿರಾಗ್, ಮತ್ತೆ ಯಾಕೆ ಅಳ್ತಿದ್ದೀರಾ? ದೀಪ ಅವ್ರ ನೆನಪಾದ್ರು. ದೀಪ ಅವ್ರಿದ್ದಿದ್ರೆ ನಾನು ನಿಮ್ಮನ್ನ ಈ ತರ ಗೋಗರಿಯೋ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ನಾನು ಏನ್ ಮಾಡಿದ್ರು ಸುಮ್ಮನಿರೋರು. ಸರಿ ಆಯ್ತು, ಇವಾಗೇನು ನೀವು ನಂಗೆ ಜಡೆ ಹಾಕ್ಬೇಕು ತಾನೆ? ಸರಿ, ಹಾಕಿ. ಥ್ಯಾಂಕ್ ಯು. ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ತಾನೆ? ಇಲ್ಲ. ದೀಪ ಅವ್ರನ್ನ ಬಿಟ್ಟು ನಿಮ್ಮನ್ನ ಮುಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಳೋದಿಲ್ಲ ತಾನೆ? ನೋ ಚಿರಾಗ್. ಹಾಗಾದ್ರೆ ತಿರ್ಕೊಳ್ಳಿ. ಇನ್ನೂ ಅಳ್ತಿದ್ದೀರಾ? ಈಗ ನಿಲ್ಲುತ್ತೆ.